ಅಮೆರಿಕದಿಂದ ಗಡಿಪಾರಾದ ಭಾರತೀಯರ ಸಂಖ್ಯೆ 205 ಅಲ್ಲ 104. ದಾಖಲೆ ಇಲ್ಲದೆ ಅಮೆರಿಕದಲ್ಲಿ ವಾಸಿಸುತ್ತಿದ್ದ 104 ಮಂದಿಯನ್ನ ಗಡಿಪಾರು ಮಾಡಲಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಮುಂಜಾನೆ 3 ಗಂಟೆಗೆ ಟೇಕ್ ಆಫ್ ಆಗಿದೆ. ಇನ್ನು ಮಧ್ಯಾಹ್ನ 1:40ಕ್ಕೆ ಅಮೃತಸರ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗಲಾಗಿದೆ. ಗಡಿಪಾರಾದವರಲ್ಲಿ 24 ಮಹಿಳೆಯರು, 17 ಅಪ್ರಾಪ್ತರು, 4 ವರ್ಷ ಮಗು ಸೇರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗುಜರಾತ್, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಮಹಾರಾಷ್ಟ್ರದವರು ಗಡಿಪಾರಾದವರಲ್ಲಿ ಹೆಚ್ಚು ಮಂದಿ ಗುಜರಾತ್ನವರು ಮತ್ತು ಹರಿಯಾಣದವರು. 33 ಮಂದಿ ಗುಜರಾತ್ನವರಿದ್ರೆ 33 ಮಂದಿ ಹರಿಯಾಣದವರಿದ್ದಾರೆ. 30 ಮಂದಿ ಪಂಜಾಬ್ನವರಿದ್ದಾರೆ. ಉಳಿದ 8 ಮಂದಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಚಂಡೀಗಢದವರು. ಇವರಲ್ಲಿ ಬಹುತೇಕರು ಅಮೆರಿಕ, ಮೆಕ್ಸಿಕೋ ಗಡಿಯಲ್ಲಿ ಬಂಧಿತರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಟೆಕ್ಸಾಸ್ನಿಂದ ಸೇನಾ ವಿಮಾನದಲ್ಲಿ ಗಡಿಪಾರನ್ನ ಮಾಡಿರುವಂತ ಅಮೆರಿಕ ಗಡಿಪಾರಾದವರಲ್ಲಿ 24 ಮಹಿಳೆಯರು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು 4 ವರ್ಷದ ಮಗು ಕೂಡ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಕ್ರಮ ವಲಸಿಗ ಭಾರತೀಯರ ಗಡಿಪಾರು ಮಾಡಿರುವಂಥದ್ದು. ಮಿಲಿಟರಿ ವಿಮಾನದಲ್ಲಿ ಇಂಡಿಯನ್ಸ್ನನ್ನ ಕಳಿಸಲಾಗಿತ್ತು. ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರದಲ್ಲಿ ಹಾಗೂ ಪ್ರಮಾಣ ವಚನ ಸಂದರ್ಭದಲ್ಲಿ ಹೇಳಿದಂಥ ಕಾರ್ಯವನ್ನು ತುರ್ತಾಗಿಯೇ ಆರಂಭಿಸಿದ್ದಾರೆ. ಈಗಾಗಲೇ ಅಮೆರಿಕದಲ್ಲಿದ್ದಂಥ ಮೆಕ್ಸಿಕೋ ಅಕ್ರಮ ನಿವಾಸಿಗಳನ್ನು ಗಡಿಪಾರು ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಇದೀಗ C-17 ಎಂಬ ಮಿಲಿಟರಿ ವಿಮಾನದಲ್ಲಿ ಅಕ್ರಮ ನಿವಾಸಿಗಳನ್ನು ಭಾರತಕ್ಕೆ ರವಾನಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಇನ್ನೂ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಹಜವಾಗಿ ಇರುವಂಥ ಕುತೂಹಲ ಆಗಿದೆ. ಇನ್ನು ನೋಡಿ, ಯಾರ್ಯಾರು ಎಷ್ಟೆಷ್ಟು ಮಂದಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ರು ಮತ್ತು ಅದರಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನು ಗಮನಿಸಬೇಕಾಗತ್ತೆ. ನೋಡಿ, ಗಡಿಪಾರಾದವರಲ್ಲಿ 24 ಮಹಿಳೆಯರು, 17 ಅಪ್ರಾಪ್ತರು, 4 ವರ್ಷದ ಮಗು ಕೂಡ ಇದೆ. ಪ್ರಮುಖವಾಗಿ ಗುಜರಾತ್, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶದವರು ಇದ್ದು ಮಹಾರಾಷ್ಟ್ರದವರು ಹೆಚ್ಚಾಗಿದ್ದಾರೆ ಮತ್ತು ಗುಜರಾತ್, ಹರಿಯಾಣದವರು ಕೂಡ ಹೆಚ್ಚಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 33 ಮಂದಿ ಗುಜರಾತ್ನವರು, 33 ಮಂದಿ ಹರಿಯಾಣದವರು ಇದ್ದಾರೆ.